यादवेन्द्राय ज्ञानमुद्राय योगिने नाथारुगुणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय वते नमः मनोजमं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಧರ್ಮ ಅವನನ್ನು ಬಿಡಿಸ್ಕೊಂಡು ಬರ್ತಾನೆ. ದುರ್ಯೋಧನಾದಿಗಳನ್ನು ಅಲ್ಲಿ ಕಟ್ಟಿ ಹಾಕಿರ್ತಾರೆ. ಯಾವುದು ಕಳಿಂಗ ರಾಜ ಜಯದ್ರಥನೊಟ್ಟಿಗೆ ಸೇರಿಕೊಂಡು ಅವರನ್ನು ಸೋಲಿಸಿ, ದುರ್ಯೋಧನ ಕರ್ಣನನ್ನೆಲ್ಲ ಸೋಲಿಸಿ ಕಟ್ಟಿ ಹಾಕಿರ್ತಾನೆ. ಇವರೆಲ್ಲ ಯಾರು ಭೀಷ್ಮಾಚಾರ್ಯರು, ಯುಧಿಷ್ಠಿರ, ವಿದುರ ಎಲ್ಲ ಹೋಗಿ ಏನು ಕಾಡಿಬೇಡಿದ ಕಾರಣ ಮತ್ತು ಭೀಮಸೇನ ಹೋಗಲೇಬೇಕಾಯಿತು. ಭೀಮಸೇನ ಹೋಗಿ ಅವರನ್ನು ಬಿಡಿಸ್ಕೊಂಡು ಬಂದ. ಆದರೆ ಅವನ ಮೇಲೆ ಕೃತಜ್ಞತೆ ತೋರುವ ಬದಲಿಗೆ ದುರ್ಯೋಧನನಿಗೆ ಏನಾಯಿತು ಅಂತೇಳಿದರೆ, ಇವನನ್ನು ಯಾರನ್ನು ಕೊಲ್ಲಲಿಕ್ಕೆ ಪದೇ ಪದೇ ಪ್ರಯತ್ನ ಮಾಡಿದ್ದಾನು, ಅವನಿಂದಲೇ ತಾನು ಬದುಕಬೇಕಾಯ್ತಲ್ಲ ಅಂತ ಅವನಿಗೆ ಅವನ ಮೇಲೆ ದ್ವೇಷ ಬಂದುಬಿಡ್ತು. ಅದು ದ್ವೇಷ ಅಂತೇಳಿದರೆ ಅದು ದ್ವೇಷ ಯಾವಾಗಲೂ ಇದ್ದದ್ದೇ, ಆದರೆ ಇವತ್ತು ಬಂದ ದ್ವೇಷ ಮಾತ್ರ ಬಹಳ ವಿಪರೀತವಾಗಿ ಬಂದಿದೆ ಅನ್ನುವಂಥದ್ದನ್ನು ಧೃತರಾಷ್ಟ್ರ ಗಮನಿಸಿದ. ಇದು ಹೀಗೆ ಮುಂದೆ ಹೋದರೆ ಅಂತೇಳಿದರೆ ಈಗೇನಾದರೂ ಗಲಾಟೆ ಆಗಿ ಮನೆಯಲ್ಲೇ ಯುದ್ಧ ಆಗಿಬಿಟ್ಟು ಭೀಮಸೇನ ಏನು ಮಾಡ್ತಾನೆ, ಇವನನ್ನು ಕೊಂದುಬಿಡ್ತಾನೆ. ಯಾರನ್ನು? ತನ್ನ ಮಗ ದುರ್ಯೋಧನನ್ನು ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಈಗ ನೀವು ಹೋಗಿ ಇಲ್ಲಿಂದ ಅಂತ ಧರ್ಮರಾಜನಿಗೆ ಹೇಳ್ತಾನೆ. ಹೋಗಿ ಇಂದ್ರಪ್ರಸ್ಥ ಅಂತ ಇದೆ, ಅಲ್ಲಿ ಇಂದ್ರ ಆಳ್ತಾ ಇದ್ದ, ಅದು ಅರ್ಧ ಕೋಶವನ್ನು ತಗೊಂಡೋಗಿ ಆ ರಾಜ್ಯ ಇಡೀ ನಿಮ್ಮದೇ, ನಿಮಗೆ ಅಭಿಷೇಕ ಮಾಡಿಬಿಡ್ತಾನೆ ಅಂತ ಅಭಿಷೇಕ ಮಾಡಲಿಕ್ಕೆ ಉದ್ಯುಕ್ತನಾಗಿ ಬಿಡ್ತಾನೆ. ಸೊ ಅಲ್ಲಿವರೆಗೆ ಆಗಿದೆ ಅಂತೇಳಿದರೆ ಹೆದರಿಕೆ ಬಹಳ ಜಾಸ್ತಿ ಆಗಿಬಿಟ್ಟಿದೆ ಧೃತರಾಷ್ಟ್ರನಿಗೆ. ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡ್ತದೋ ಅನ್ನುವಂಥ ಆ ಹೆದರಿಕೆಯಿಂದ ಭೀಮನ ಹೆದರಿಕೆ ವಿಪರೀತ ಆಗಿಬಿಟ್ಟು ದುರ್ಯೋಧನನ ದ್ವೇಷ ಭೀಮನ ಮೇಲೆ ಬಹಳ ವಿಪರೀತಕ್ಕೆ ಹೋದ ಕಾರಣ ಈ ಅನಾಹುತ ಆಗ್ತದೆ, ಅದನ್ನು ತಪ್ಪಿಸಬೇಕು ಅಂಥೇಳಿ ಅವರನ್ನು ಒಂದು ರಾಜ್ಯದ ಒಂದು ಅಂಶ ಯಾವುದದು ಇಂದ್ರಪ್ರಸ್ಥ ಅನ್ನುವಂಥದ್ದು ಅದೀಗ ಬಂಜರು ಭೂಮಿ ಆಗುಂಟು. ಆದರೆ ಒಂದು ಕಾಲದಲ್ಲಿ ಇಂದ್ರ ಆಳ್ತಾ ಇದ್ದ ಅಲ್ಲಿ, ಆದ್ದರಿಂದ ಅದನ್ನೇ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಅಲ್ಲಿ ಇಂದ್ರ ಆಳ್ತಾ ಇದ್ದ ಅಂತ. ಅಲ್ಲಿವರೆಗಾಗಿದೆ. ಇವತ್ತು ಬಹುಶಃ ಇವರು ಕಾಣಿಸೋದಿಲ್ಲ, ಯಾರು ವೈಲಾಯರು ಕಾಣಿಸೋದಿಲ್ಲ. ಹೇಳ್ತೀರಾ? ಹೇಳಿ. ತಸ್ಯಾಭಿಷೇಕಮಕರೋತ್ ಪ್ರಥಮಂ ಸ ಕೃಷ್ಣೋ ವಾಸಿಷ್ಠನಂದನ ಉರ್ಭವ ಚಕ್ರವರ್ತಿ ಇಷ್ಟಾಶ್ವಮೇಧ ನಿಖಿಲ ಮಕರಾಜಸೂಯ ಪೂರ್ವೈರ್ಮುಖೈ ಸತತಮೇವ ಚ ಧರ್ಮಶೀಲಃ. ವಸಿಷ್ಠನ ಮಗನಾದ ವ್ಯಾಸರು ಮೊದಲು ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಮತ್ತು ಉತ್ಕೃಷ್ಟವಾದ ಚಕ್ರವರ್ತಿಯಾಗೂ ಯಾವಾಗಲೂ ಧರ್ಮಸ್ವಭಾವವುಳ್ಳವನಾಗಿ ಅಶ್ವಮೇಧದ ಸಮಸ್ತ ಸ್ವರೂಪಭೂತವಾದ ರಾಜಸೂಯವೇ ಮೊದಲಾದ ಗಳಿಂದ ದೇವಪೂಜೆಯನ್ನು ಮಾಡು, ಅಂದರೆ ಯಾಗಗಳನ್ನು ಮಾಡು ಎಂದು ಹರಸಿದರು. ವೆರಿ ಗುಡ್. ತಸ್ಯಾಭಿಷೇಕಂ ಅಕರೋತ್ ಪ್ರಥಮಂ ಹಿ ಕೃಷ್ಣೋ ವಾಸಿಷ್ಠನಂದನ ಉರುರ್ಭವ ಚಕ್ರವರ್ತಿ ಯಷ್ಟಾಶ್ವಮೇಧ ನಿಖಿಲಾತ್ಮಕ ರಾಜಸೂಯ ಪೂರ್ವೈರ್ಮಖೈಃ ಸತತಮೇವ ಚ ಧರ್ಮಶೀಲಃ. ತಸ್ಯ ಅಭಿಷೇಕಂ ಅಕರೋತ್. ನಾವು ಮೊದಲಿಂದಲೂ ಗಮನಿಸ್ತಾ ಬಂದಿದ್ದೇವೆ. ಏನು ಅಂತೇಳಿದರೆ, ಏನಾದರೂ ಒಂದು ಮುಖ್ಯವಾದ ಘಟನೆ ಮಹಾಭಾರತದಲ್ಲಿ ನಡೀತದೆ ಅಂತೇಳಿದರೆ ಅಲ್ಲಿ ವೇದವ್ಯಾಸರು ಇದ್ದೇ ಇರ್ತಾರೆ. ಎಲ್ಲಿಂದ ಬರ್ತಾರಂತ ಗೊತ್ತಾಗೋದಿಲ್ಲ. ಬಂದುಬಿಟ್ರು ವೇದವ್ಯಾಸರು ಬಂದರು, ಕಾಲು ತೊಳಿರಿ, ಅವರಿಗೆ ಇದು ಆಚಮನ ಎಲ್ಲ ಅವರಿಗೆ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ಮಾಡಿಕೊಡ್ತಾರೆ ಅಂತೇಳಿದರೆ ಆ ದಿವಸ ಒಂದು ಬಹಳ ಮುಖ್ಯವಾದ ಘಟನೆ ನಡೆದಿದೆ ಅಥವಾ ನಡೀಲಿಕ್ಕಿದೆ ಅಂತ ಒಂದು
ಇಲ್ಲೀಗ ಏನು ಇವತ್ತು ಮುಖ್ಯವಾದ ಘಟನೆ ಅಂತ ಹೇಳಿದ್ರೆ ಧರ್ಮರಾಜನಿಗೆ ಪಟ್ಟಾಭಿಷೇಕ. ಅವನಿಗೆ ಇಂದ್ರಪ್ರಸ್ಥದ ಆ ರಾಜ್ಯದ ಅಂಶವನ್ನು ಕೊಟ್ಟುಬಿಟ್ಟು, ಇಂದ್ರಪ್ರಸ್ಥದ ರಾಜ್ಯ ಅಂದರೆ ಇಡೀ ಹಸ್ತಿನಾವತಿ ದೇಶ ಏನಿದೆ ಯಾವುದು ಧೃತರಾಷ್ಟ್ರಂದು, ಅದರಲ್ಲಿ ಒಂದು ಭಾಗ ಅದು ಒಂದು ರಾಜ್ಯ ಅಂತ ಇಟ್ಕೊಳ್ಳಿ. ಇದೊಂದು ದೇಶ ಅಂತ ಆದರೆ ಅದೊಂದು ರಾಜ್ಯ ಅಂತ. ಸೊ ಅರ್ಧಾಂಶ, ಸುಮಾರಿಗೆ ಅರ್ಧಾಂಶ, ಆದರೆ ಅರ್ಧಾಂಶ ಅಂತ ಹೇಳಿದರೆ ಅದು ಫಲವತ್ತಾದ ಪ್ರದೇಶ ಅಲ್ಲ, ಬಂಜರು ಭೂಮಿ. ಆದ್ದರಿಂದ ಅರ್ಧ ಇದ್ರೂ ಲೆಕ್ಕಕ್ಕೆ ಏನು ಉಪಯೋಗ ಇಲ್ಲದ ಒಂದು ಜಾಗ ಅದು. ತಸ್ಯ ಅಭಿಷೇಕಂ, ಧರ್ಮರಾಜನನ್ನ ತಸ್ಯ ಅವನ ಅಭಿಷೇಕಂ ಅಕರೋತ್, ಅಭಿಷೇಕವನ್ನು ಮಾಡಿದರು, ಪಟ್ಟಾಭಿಷೇಕ ಮಾಡಿದರು ಇಂದ್ರಪ್ರಸ್ಥದ ರಾಜನಾಗಿ. ಪ್ರಥಮಂ, ಮೊದಲಿಗೆ ಯಾರು ಮಾಡಿದರು ಅಂತ ಹೇಳಿದರೆ ಕೃಷ್ಣ ವಾಸಿಷ್ಠ ನಂದನ, ವಾಸಿಷ್ಠ ಕುಲೋದ್ಭವನಾದ ವೇದವ್ಯಾಸರು. ಸೊ ಕೃಷ್ಣ ಅಂತೇಳಿದರೆ ಯಾದವ ಕೃಷ್ಣನ ಅಲ್ಲ, ವಾಸಿಷ್ಠ ಕೃಷ್ಣನ ಅಂತ ಯಾವಾಗಲೂ ನಮಗೊಂದು ಕಾಣಿಸ್ತದೆ ಅಲ್ಲ, ಕೃಷ್ಣ ಅಂದರೆ ಯಾರು ಅಂತ. ಸೊ ಕೃಷ್ಣ ವಾಸಿಷ್ಠ ನಂದನ, ವಾಸಿಷ್ಠ ಕುಲೋದ್ಭವ ಅಂತೇಳಿದರೆ ಸತ್ಯವತಿ ಮಗ ವೇದವ್ಯಾಸರು ಅಥವಾ ಪರಾಶರರ ಮಗ ವೇದವ್ಯಾಸರು. ವಸಿಷ್ಠರ ಮಗ ಅಂತಲೇ ಹಾಕಿದ್ದಾರೆ. ವಸಿಷ್ಠರ ಮಗ ಅಲ್ಲ, ವಸಿಷ್ಠರ ಕುಲೋದ್ಭವ ಅಂತ ತಗೊಳ್ಬೇಕು ಅದನ್ನು. ಹೌದು, ನಂದನ ಅಲ್ಲ, ನಂದನ ಅಂತ ಹೇಳಿದರೆ ಮಗ, ವಸಿಷ್ಠ ನಂದನ ಅಂತ ಹೇಳಿದರೆ ಇಲ್ಲಿ ಅರ್ಥ ಹೇಗೆ ಅಂತ ಹೇಳಿದರೆ ವಸಿಷ್ಠರ ಕುಲದಲ್ಲಿ ಹುಟ್ಟಿದವನು. ವಸಿಷ್ಠರ ನಂತರ ವಸಿಷ್ಠರ ನಂತರ ಪರಾಶರರೆಯ ಅಂತೂ ಪರಾಶರರ ಮಗ, ಪರಾಶರ ಮತ್ತು ಸತ್ಯವತಿಯವರ ಮಗ ಯಾರು? ವೇದವ್ಯಾಸರು. ಸೊ ವಾಸಿಷ್ಠ ನಂದನ ಅಂದರೆ ವಾಸಿಷ್ಠರ ಕುಲದಲ್ಲಿ ಕುಲೋದ್ಭವ ಯಾರು ಅಂತ ಹೇಳಿದರೆ ವೇದವ್ಯಾಸರು ಬಂದಿದ್ದಾರೆ. ವೇದವ್ಯಾಸರೇ ಮೊದಲು ಪ್ರಥಮಂ ಹಿ ಕೃಷ್ಣ ಅಭಿಷೇಕಂ ಅಕರೋತ್, ತಸ್ಯ ಅಭಿಷೇಕಂ ಅಕರೋತ್, ಅವನ ಅಭಿಷೇಕವನ್ನು ಮಾಡಿದರು. ಪ್ರಥಮಂ, ಮೊದಲಿಗೆ ಯಾರು ಅಂತೇಳಿದರೆ ವೇದವ್ಯಾಸರು. ವಾಸಿಷ್ಠನಂದನ ಉರುರ್ಭವ ಚಕ್ರವರ್ತಿ, ಅಭಿಷೇಕ ಮಾಡ್ತಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾರು? ವೇದವ್ಯಾಸರು. ಉರುರ್ಭವ ಚಕ್ರವರ್ತಿ, ಚಕ್ರವರ್ತಿ ಭವ, ದೊಡ್ಡ ಚಕ್ರವರ್ತಿ ಆಗು. ದೊಡ್ಡ ಅಂತ ಹೇಳುವ ಶಬ್ದ ಯಾವುದು? ಉರು ಚಕ್ರವರ್ತಿ ಭವ, ನೀನು ದೊಡ್ಡ ಚಕ್ರವರ್ತಿಯಾಗಿ ಅಂತೇಳಿದರೆ ಪ್ರಸಿದ್ಧಿಯಾಗು. ಮಹಾಧಾರ್ಮಿಕ ಯಾರು? ಧರ್ಮರಾಜ. ಉರುರ್ಭವ ಚಕ್ರವರ್ತಿ. ಯಷ್ಟ ಅಶ್ವಮೇಧ ನಿಖಿಲಾತ್ಮಕ ರಾಜಸೂಯಂ ಪೂರ್ವೈ ಮಕೈ, ರಾಜನಾದವನದ್ದು ಮುಖ್ಯವಾದ ಕೆಲಸ ಏನಂತ ಹೇಳಿದರೆ ಪ್ರಜೆಗಳ ರಕ್ಷಣೆ. ಅದರ ಜೊತೆಗೆ ಅವನು ಧಾರ್ಮಿಕನಾಗಿರಬೇಕು. ಮಂತ್ರಿಗಳು ಕೂಡ ಧಾರ್ಮಿಕರಿರುವವರನ್ನೇ ಅವನು ಆಯ್ಕೆ ಮಾಡಿಕೊಳ್ಬೇಕು. ಯಾರು ವೇದಗಳನ್ನು ಓದಿದ್ದಾರೆ, ಯಾರು ಧರ್ಮಾದಿಗಳನ್ನು ತಿಳ್ಕೊಂಡಿದ್ದಾರೆ, ಯಾರು ಜ್ಞಾನವಂತರಿದ್ದಾರೆ, ಯಾವರಿಗೆ ನೀತಿ ಇದೆ, ಯಾರಿಗೆ ಎಲ್ಲ ಸತ್ಯಾಸತ್ಯ ಅಂತೇಳಿದರೆ ತಿಳ್ಕೊಂಡ ವಿವೇಕ ಇರುವವರು, ಸತ್ಯವನ್ನೇ ನುಡಿಯುವವರು, ಅಂಥವರೇ ಮಂತ್ರಿಗಳಿರಬೇಕು. ಅಂಥವರೇ ಕಾರ್ಯಪಾಲಕರೂ ಇರಬೇಕು. ಆದಷ್ಟು ಮಟ್ಟಿಗೆ ಅಂತೇಳಿದರೆ ರಾಜನಿಂದ ಹಿಡಿದು ಇಡೀ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಹೀಗೆ ಸತ್ಯಪರರಿರಬೇಕು, ಅವರ ನಿಷ್ಠರಿರಬೇಕು. ಪ್ರಜೆಗಳ ರಕ್ಷಣೆಯ ಮುಖ್ಯ ತಮ್ಮದು ಹೊಣೆ ಅಂತ ತಿಳ್ಕೊಂಡಿರಬೇಕು. ಅಂತೇಳಿದರೆ ನಾನು ರಾಜನ ಸಿಂಹಾಸನದಲ್ಲಿ ಕೂತೆ, ನನಗೆ ಅಧಿಕಾರ ಸಿಕ್ಕಿತು, ನಾನು ಮಂತ್ರಿಯಾದೆ, ನಾನು ಅಧಿಕಾರಿಯಾದೆ ಅಂತ ತಿಳ್ಕೊಂಡು ಅಧಿಕಾರದ ಮತ್ತಿನಲ್ಲಿ ಮೆರೆಯುವಂತಹ ಆ ಏನು ಸ್ವಭಾವ ಮನೋಭಾವನೆ ಇರಬಾರ್ದು. ಪ್ರಜೆಗಳ ರಕ್ಷಣೆ, ನಮ್ಮ ಪ್ರಧಾನಮಂತ್ರಿಗಳು ಹೇಳುವ ಹಾಗೆ ನಾನು ಪ್ರಧಾನಮಂತ್ರಿ ಅಂತೇಳಿದರೆ ನಾನು ಪ್ರಧಾನ ಸೇವಕ ಅನ್ನುವಂತಹ ಮನೋಭಾವನೆ ಇರಬೇಕು. ದೇಶಕ್ಕಾಗಿ ದುಡಿತಾ ಇರಬೇಕು. ಎಷ್ಟು ಗಂಟೆ ಅಂತೇಳಿದರೆ ಒಂದು 3-4 ಗಂಟೆ ನಿದ್ದೆ ಮಾಡೋದು ಬಿಟ್ಟರೆ ಉಳಿದ ಎಲ್ಲ ಗಂಟೆ 18 ಗಂಟೆ 19 ಗಂಟೆ ಅಂತೇಳಿದರೆ ದೇಶಕ್ಕೋಸ್ಕರ ದುಡಿಬೇಕು. ಆ ರೀತಿ ಪ್ರಧಾನ ಸೇವಕ ಅಂತೇಳಿದರೆ ಆ ರೀತಿ ದುಡಿತಾ ಇದ್ದಾರೆ. ಅಂಥವರು ಸಿಗುವುದಿಲ್ಲ. ಸೊ ಅಂತಹ
ಏನು ದೊಡ್ಡ ಚಕ್ರವರ್ತಿ ಆಗು ಅಂತ ಧರ್ಮರಾಜನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲಿಂದ ಪ್ರಜೆಗಳ ರಕ್ಷಣೆಯ ಒಟ್ಟೊಟ್ಟಿಗೆ ಧರ್ಮಾತ್ಮನಾದ ರಾಜ ಏನು ಮಾಡಬೇಕು ಅಂತೇಳಿದರೆ ಎಷ್ಟ ಅಂತೇಳಿದರೆ ಯಜ್ಞಾದಿಗಳನ್ನು ಮಾಡಿ ಆ ಭಗವಂತನನ್ನು ಪ್ರೀತಿಗೊಳಿಸಬೇಕು, ಪ್ರಸನ್ನಗೊಳಿಸಬೇಕು. ಯಾಕಂದರೆ ಯಥಾ ರಾಜ ತಥಾ ಪ್ರಜಾ ಅಂತೇಳಿದರೆ ರಾಜಯಜ್ಞಗಳನ್ನು ಮಾಡಿದರೆ ಆಮೇಲೆ ಪ್ರಜೆಗಳು ಕೂಡ ಸಣ್ಣ ಸಣ್ಣ ರೀತಿಯಲ್ಲಿ ತಾವುಗಳು ಕೂಡ ಯಜ್ಞಗಳನ್ನು ಮಾಡ್ತಾರೆ. ಹಾಗೆ ಎಲ್ಲ ಕಡೆಯಲ್ಲಿಯೂ ಎಲ್ಲರೂ ಕೂಡ ಧಾರ್ಮಿಕರಾಗಿ ಭಗವಂತನನ್ನು ಪ್ರಸನ್ನಗೊಳಿಸಬೇಕು ಅನ್ನುವಂತಹ ಆ ಅರ್ಥದಲ್ಲಿ ವೇದವ್ಯಾಸರು ಆಶೀರ್ವಾದ ಮಾಡ್ತಾರೆ. ಎಷ್ಟ ಅಂತೇಳಿದರೆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ಭಗವಂತನನ್ನು ಪ್ರಸನ್ನಗೊಳಿಸುವವನಾಗು. ಆ ಯಾಗಗಳದ್ದು ಹೆಸರು ಕೂಡ ಹೇಳ್ತಾರೆ. ಅಶ್ವಮೇಧ, ನಿಖಿಲಾತ್ಮಕ ಅಂತೇಳಿದರೆ ಅಶ್ವಮೇಧವೇ ಮೊದಲಾದ ಎಲ್ಲ ಯಾಗಗಳು. ಆಮೇಲಿಂದ ಅತೀ ದೊಡ್ಡ ಯಾಗ ಅಂತೇಳಿದರೆ ರಾಜಸೂಯ ಯಾಗ ಮಾಡಿದರೆ ಪಿತೃಗಳೆಲ್ಲ ಬ್ರಹ್ಮಸಭೆಗೆ ಹೋಗುವವರಾಗ್ತಾರೆ. ಬ್ರಹ್ಮಸಭೆಗೆ ಹೋಗೋದು ಅಂತೇಳಿದರೆ ದೊಡ್ಡ ಕೀರ್ತಿ ಅದು. ಅಂದರೆ ಸ್ವರ್ಗಕ್ಕೆ ಹೋದವರೆಲ್ಲ ಬ್ರಹ್ಮಸಭೆಗೆ ಹೋಗ್ತಾರೆ ಅಂತ ಏನಿಲ್ಲ. ಸೊ ಈಗ ಪಾಂಡುರಾಜ ಎಲ್ಲಿದ್ದಾನೆ ಅಂತೇಳಿದರೆ ಮತ್ತೆ ಬರ್ತದೆ ಈಗ ಅದು. ಪಾಂಡುರಾಜ ಎಲ್ಲಿದ್ದಾನೆ ಅಂತೇಳಿದರೆ ಯಮಧರ್ಮನ ಸಭೆಯಲ್ಲಿದ್ದಾನೆ ಅಷ್ಟೇ. ಅದಕ್ಕೆ ಅಂತೇಳಿದರೆ ಒಂದು ಸಲ ಅವನು ಕೇಳ್ತಾನೆ, ಅಲ್ಲಿ ಯಾರ ಹತ್ರ, ನಾರದರ ಹತ್ರ ಕಾಣ್ತದೆ. ನಾರದರು ಹೇಳ್ತಾರೆ ಅಂತೇಳಿದರೆ, ನಿನ್ನ ಕುಲದಲ್ಲಿ ಯಾರು ಮೊದಲು ರಾಜ ಹರಿಶ್ಚಂದ್ರ ಅವನು ಮಾತ್ರ ಹೋಗಿದ್ದಾನೆ ಬ್ರಹ್ಮಸಭೆಗೆ. ಯಾಕಂತೇಳಿ ಅವನು ರಾಜಸೂಯ ಯಾಗ ಮಾಡಿದ್ದಾನೆ ಕಾಣ್ತದೆ. ಆಮೇಲಿಂದ ಯಾರೂ ಹೋಗುವ ಹಾಗೆ ಇಲ್ಲ, ನೀನು ಹೋಗ್ತಾ ಇಲ್ಲ. ಈಗ ನಿನ್ನ ಮಕ್ಕಳು ಮಹಾಧಾರ್ಮಿಕರು, ಅವರೇನಾದರೂ ರಾಜಸೂಯ ಯಾಗ ಮಾಡಿದರೆ ನೀನು ಕೂಡ ಬ್ರಹ್ಮಸಭೆಗೆ ಹೋಗ್ತಿ ಅಂತ. ಅದಕ್ಕೆ ಅವನು ಅವರಿಗೆ ಹೇಳ್ತಾನೆ, ನಾರದರಿಗೆ, ನನ್ನ ಮಗನಿಗೆ ಈ ಸುದ್ದಿ ಮುಟ್ಟಿಸಿ ನೀವು ಅಂತ. ಅಂದರೆ ಗೊತ್ತಿರಬಹುದು, ಆದರೂ ಗೊತ್ತಿದ್ದನ್ನು ಅದು ಸುಪ್ತವಾಗಿರ್ತದೆ. ಒಂದು ಸಲ ನೀವು ಹೇಳಿದರೆ ಪುನಃ ಅದು ಜಾಗೃತವಾಗ್ತದೆ ಅಂತ ಹೇಳ್ಕೊಂಡು ಹೇಳಿ ಅಂತ ಅವರು ಬಂದು ಹೇಳ್ತಾರೆ. ಹೇಳಿದ ಮೇಲೆ ಅದು ಮುಂದೋಗ್ತದೆ. ಸೊ ರಾಜಸೂಯ ಯಾಗ ಮಾಡೋದಿದ್ದರೆ ಪ್ರತಿಯೊಬ್ಬ ರಾಜ ಅವನು ಕಪ್ಪ ಕೊಡಬೇಕು. ಆದರೆ ಅವ ಕೊಡುವುದಿಲ್ಲ ಅಂತ. ಯಾರು ಜರಾಸಂಧ ಒಬ್ಬ ಕಪ್ಪ ಕೊಡುವುದಿಲ್ಲ, ಅವನನ್ನು ಏನು ಮಾಡೋದು ಅಂತ ಅಲ್ಲಿ ಅದು ಎಲ್ಲ ಮತ್ತೆ ಡಿಸ್ಕಷನ್ ನಡೆದು ಮತ್ತೆ ಕಥೆ ಎಲ್ಲ ನಿಮಗೆ ಹೇಳಿ ಆಗಿದೆ. ಹಾಗೆ ಇದು ಅಂತೇಳಿದರೆ ಅದು ನಂತರದ್ದು ಕಥೆ ಅಲ್ಲ. ಮೊದಲು ಏನಂತೇಳಿದರೆ ಪಟ್ಟಾಭಿಷೇಕ ಆಗುವಾಗಲೇ ಹೇಳಿದ್ದಾರೆ ವೇದವ್ಯಾಸರು, ನೀನು ರಾಜಸೂಯ ಯಾಗ ಕೂಡ ಮಾಡುವವನಾಗು. ಅಂದರೆ ಎಲ್ಲ ಯಾಗಗಳನ್ನು ಮಾಡಿ ಭಗವಂತನನ್ನು ಪ್ರೀತಿಗೊಳಿಸುವವನಾಗು. ಅಶ್ವಮೇಧ, ರಾಜಸೂಯ, ಪೂರ್ವೈಹಿ ಮೊದಲಾದ ದೊಡ್ಡ ದೊಡ್ಡ ಬೃಹತ್ ಯಾಗಗಳು ಇವೆಲ್ಲ. ಮಕೈಹಿ, ಮಕ ಅಂತೇಳಿದರೆ ಯಾಗ, ಮಕೈಹಿ ಅಂತೇಳಿದರೆ ಯಾಗಗಳಿಂದ. ಸೊ ಅಶ್ವಮೇಧ ನಿಖಿಲಾತ್ಮಕ ಎಲ್ಲ ಏನಂತೇಳಿದರೆ ಭಗವಂತನನ್ನು ಪ್ರಸನ್ನಗೊಳಿಸಲಿಕ್ಕೆ ಯಾವುದೆಲ್ಲ ಯಾಗಗಳಿದೆಯೋ ಎಲ್ಲವನ್ನು ಒಂದೊಂದೇ ರಾಜ ಮಾಡ್ತಾ ಬರಬೇಕು. ಸೊ ಪ್ರಜೆಗಳದನ್ನು ನೋಡಿ ಅವರು ಕೂಡ ಯಾಗಗಳನ್ನು ಮಾಡಬೇಕು. ನಿಖಿಲಾತ್ಮಕ ಎಲ್ಲ ಯಾಗಗಳು, ರಾಜಸೂಯ ಯಾಗ ಕೂಡ ಪೂರ್ವೈಹಿ, ರಾಜಸೂಯ ಯಾಗ ಮಹಾಶ್ರೇಷ್ಠ ಯಾಗ. ಸೊ ಅಂಥ ಯಾಗಗಳನ್ನೂ ಮೊದಲುಗೊಂಡು ಮಕೈಹಿ ಅಂಥ ಯಾಗಗಳಿಂದ ಸತತಮೇವ ಯಾವಾಗಲೂ, ಸತತಂ ಅಂದರೆ ನಿರಂತರ, ಸತತಮೇವ ಚ ಧರ್ಮಶೀಲ, ಧರ್ಮಾತ್ಮನಾಗಿರಬೇಕು. ತಾನು ಧರ್ಮಾತ್ಮನಾಗಿ ಇರುವುದನ್ನು ಪ್ರಜೆಗಳು ನೋಡಿ ಅವರು ಕಲಿತು ಅವರು ಧರ್ಮಶೀಲರಾಗಬೇಕು. ಆ ರೀತಿ ನೀನು ದೊಡ್ಡ ಚಕ್ರವರ್ತಿಯಾಗು ಅಂತ ವ್ಯಾಸರು ಆಶೀರ್ವಾದ ಮಾಡ್ತಾರೆ. 210ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಧರ್ಮರಾಜನಿಗೆ ಮೊದಲು ಅಭಿಷೇಕ ಮಾಡಿದ್ದು ವಾಸಿಷ್ಠ ಕೃಷ್ಣ ವೇದವ್ಯಾಸರು. ನೀನು ದೊಡ್ಡ ಚಕ್ರವರ್ತಿಯಾಗು. ಅಶ್ವಮೇಧ ಮೊದಲಾದವುಗಳಿಂದ ಕೂಡಿದ ರಾಜಸೂಯ ಮೊದಲಾದ ಯಜ್ಞಗಳಿಂದ
ಸತತವೂ ಯಜ್ಞಗಳನ್ನು ಮಾಡುವವನಾಗು, ಸದಾ ಧರ್ಮಶೀಲನಾಗು ಅಂತ ಆಶೀರ್ವಾದ ಮಾಡ್ತಾರೆ. ಅಶ್ವಮೇಧವನ್ನು ಅದರಿಂದ ಕೂಡಿದ ರಾಜಸೂಯಾದಿ ಇತರ ಸಕಲ ಯಾಗಗಳನ್ನು ಮಾಡು ಎಂಬುದು ವ್ಯಾಸರು ಮಾಡಿದ ಆಶೀರ್ವಚನ. ಋಷಿಗಳ ಮಾತೇ ಸತ್ಯವಾಗುವುದು ಕಂಡಿದೆ. ಆದ್ದರಿಂದ ಅದು ಸಹ ವೇದವ್ಯಾಸರು ಅಂತ ಹೇಳಿದರೆ ಅವರು ಭಗವಂತ ಮಾತ್ರ ಅಲ್ಲ, ಇಡೀ ಧೃತರಾಷ್ಟ್ರನೂ ವೇದವ್ಯಾಸರ ಮಗನೇ, ಆಮೇಲೆ ಪಾಂಡುರಾಜನು ವೇದವ್ಯಾಸರ ಮಗನೇ. ಹಾಗಾದರೆ ಧರ್ಮರಾಜ ಬಹಳ ದೂರ ಏನಿಲ್ಲ ಅಂತ ಹೇಳಿದರೆ ಮಗನ ಮಗ ಯಾರಿಗೆ? ವೇದವ್ಯಾಸರಿಗೆ. ಭಗವಂತನ ಅಂತೇಳಿದರೆ ಅಷ್ಟು ಕೃಪೆ ಆಗಿದೆ ಇಡೀ ಆ ಮಹಾಭಾರತದ ಕೌರವರ ಮೇಲೂ ಪಾಂಡವರ ಮೇಲೂ. ಆದರೆ ಒಳ್ಳೆತನಕ್ಕೆ ಅದನ್ನು ಉಪಯೋಗಿಸಿದವರು ಪಾಂಡವರು, ಅದನ್ನು ಕೆಟ್ಟತನಕ್ಕೆ ಉಪಯೋಗಿಸಲು ಪ್ರಯತ್ನಪಟ್ಟವರು ಕೌರವರು. ಹೀಗೆ ಸ್ವತಂತ್ರನಾದ ಸಾಕ್ಷಾತ್ ನಾರಾಯಣನೇ ವೇದವ್ಯಾಸರು. ಹಾಗೆ ವೇದವ್ಯಾಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಶೀರ್ವಾದ ಮಾಡಿದ್ದಾರೆ. ದೊಡ್ಡ ಚಕ್ರವರ್ತಿಯಾಗು, ಅಶ್ವಮೇಧ, ರಾಜಸೂಯ ಯಾಗ, ಇಂಥ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ಭಗವಂತನನ್ನು ಪ್ರಸನ್ನಗೊಳಿಸುವುದೇ ಅಲ್ಲದೆ ಪ್ರಜೆಗಳಿಗೆ ನೀನು ಒಂದು ಒಳ್ಳೆಯ ಆದರ್ಶನಾಗು ಅಂತ ಇದು ಮಾಡಿದ್ದಾರೆ. ನೆಕ್ಸ್ಟ್ ಶ್ಲೋಕ ಸುರಚನಕ 211. ಇತ್ಯೇವ ಪಾಶತ ಸುತ ಸೈತೇಭಿಷಿಕ್ತೆ ವಿಷ್ಣೋಪಿ ವೃಷಭಃ ಸ ತಥಾಭ್ಯಸಿಂಚತ್ ಏವಂ ಚ ಮಾರುತಿ ಶಿರಸ್ಯಭಿಷೇಕಮೇತೌ ಸಂಚಕ್ರತುಃ ಸ್ಮ ಯುವರಾಜ ಪದೇ ಸಭಾರ್ಯಂ. ಈ ಪ್ರಕಾರವಾಗಿ ದ್ರೌಪದಿಯಿಂದ ಸಹಿತನಾದ ಯುಧಿಷ್ಠಿರನು ಅಭಿಷಿಕ್ತನಾಗುತ್ತಿರಲು ಹಾಗೆಯೇ ಯಾದವ ಕೃಷ್ಣನು ವೇದವ್ಯಾಸರು ಕೂಡ ಅಭಿಷೇಕ ಮಾಡಿದರು. ಹೀಗೆ ಆಶೀರ್ವಾದ ಪೂರ್ವಕವಾಗಿಯೇ ಯುವರಾಜನ ಪದವಿಯಲ್ಲಿ ಹೆಂಡತಿಯಿಂದ ಸಹಿತನಾಗಿ ಕುಳಿತಿರತಕ್ಕ ವಾಯುದೇವರ ಮಗನಾದ ಭೀಮಸೇನ ತಲೆಯ ಮೇಲೆ ಈ ಕೃಷ್ಣವ್ಯಾಸರು ಅಭಿಷೇಕ ಮಾಡಿದರು. ಇತ್ಯೇವ ಪಾರ್ಷತ ಸುತ ಸಹಿತೆ ಅಭಿಷಿಕ್ತೆ ಕೃಷ್ಣೋಪಿ ವೃಷ್ಣಿವೃಷಭಃ ಸತತಾಭ್ಯಸಿಂಚತ್ ಏವಂಚ ಮಾರುತಿ ಶಿರಸಿ ಅಭಿಷೇಕಂ ಏತೌ ಸಂಚಕ್ರುತು ಸ್ಮ ಯುವರಾಜಪದೇ ಸಭಾರ್ಯಂ. ಇತಿ ಈ ರೀತಿ ವೇದವ್ಯಾಸರ ಪೂರ್ಣ ಆಶೀರ್ವಾದದೊಂದಿಗೆ ಅಭಿಷೇಕ ಪ್ರಾರಂಭ ಆಗಿದೆ. ಇತಿ ಏವ ಪಾರ್ಷತ ಸುತ. ಪಾರ್ಷತ ಅಂದರೆ ಪೃಷತನ ಮಗ, ಪಾರ್ಷತ ಅಂದರೆ ದೃಪದ. ಪಾರ್ಷತ ಸುತ ಅಂದರೆ ದೃಪದನ ಮಗಳು. ಸುತ ಅಂತ ಉಂಟು ನೋಡಿ, ಅಂದರೆ ದ್ರೌಪದಿ. ದ್ರೌಪದಿ ಸಹಿತೇ ಅಭಿಷಿಕ್ತೆ. ಅಭಿಷೇಕ ಮಾಡಿದಾಗ, ಪಟ್ಟಾಭಿಷೇಕ ಮಾಡಿದಾಗ ಧರ್ಮರಾಜನ ಜೊತೆಗೆ ದ್ರೌಪದಿ ಕೂತಿದ್ದಾಳೆ ಅಂತ ಅರ್ಥ. ಪಾರ್ಷತ ಸುತ ಸಹಿತೆ, ದ್ರೌಪದಿಯ ಸಹಿತನಾಗಿ ಧರ್ಮರಾಜನು ಅಭಿಷಿಕ್ತನಾಗಲು. ಅಭಿಷಿಕ್ತೆ ಸಪ್ತಮಿ ವಿಭಕ್ತಿ. ಕೃಷ್ಣೋಪಿ ವೃಷ್ಣಿವೃಷಭ. ವೃಷ್ಣಿಕುಲ ಅಂದರೆ ಯಾದವ ಕುಲ. ಯಾದವ ಕುಲದ್ದೇ ಅದೊಂದು ಪಂಗಡ, ಯಾವುದು? ವೃಷ್ಣಿ ಅಂತ. ವಾರ್ಷ್ಣೇಯ ಅಂತ ಹೇಳ್ತಾರೆ ಕೃಷ್ಣನಿಗೆ. ವೃಷ್ಣಿ ವೃಷಭ ಅಂತೇಳಿದರೆ ವೃಷ್ಣಿ ಕುಲದ ತಿಲಕನಾದ ಯಾದವ ಕೃಷ್ಣ. ಕೃಷ್ಣೋಪಿ ಅಂದರೆ ಯಾದವ ಕೃಷ್ಣ ಅಂದರೆ ಈ ಕಡೆಯಿಂದ ಭಗವಂತ ವೇದವ್ಯಾಸರು, ಆ ಕಡೆಯಿಂದ ಭಗವಂತ ಯಾದವ ಕೃಷ್ಣ ಅವರು ಬಂದಿದ್ದಾರೆ. ಯಾದವ ಕೃಷ್ಣ ಭಗವಂತ ಕೂಡ ಬಂದು ವೃಷ್ಣಿ ವೃಷಭ ಕೃಷ್ಣೋಪಿ ಅಪಿ ಅವರು ಕೂಡ ಸ ತಥಾ ಅಭ್ಯಸಿಂಚತ್ ಅವರು ಪಟ್ಟಾಭಿಷೇಕ ಮಾಡಿದ್ದಾರೆ ಧರ್ಮರಾಜನಿಗೆ, ದ್ರೌಪದಿ ಸಮೇತ ಇರುವಂಥ ಧರ್ಮರಾಜನಿಗೆ. ಅಂದರೆ ಆ ಕಡೆಯಿಂದ ವೇದವ್ಯಾಸರು ಅಭಿಷೇಕ ಮಾಡಿದರು, ಈ ಕಡೆಯಿಂದ ಯಾದವ ಕೃಷ್ಣ ಅಭಿಷೇಕ ಮಾಡಿದರು. ಅಂದರೆ ಅಹೋಭಾಗ್ಯ, ಇಂಥ ಒಂದು ಭಗವಂತನ ಎರಡು ರೂಪಗಳಿಂದಲೂ ಅಭಿಷೇಕಗೊಂಡದ್ದು ಅಂತ ಹೇಳಿದರೆ ಮಹಾಧಾರ್ಮಿಕ, ಅಂದರೆ ದೊಡ್ಡ ಶ್ರೇಷ್ಠವಾದ ಚಕ್ರವರ್ತಿ ಆಗ್ತಾನೆ. ಖಂಡಿತ ಅಶ್ವಮೇಧ ಯಾಗ, ರಾಜಸೂಯ ಯಾಗಗಳನ್ನು ಖಂಡಿತ ಮಾಡ್ತಾನೆ ಅಂತ ಖಂಡಿತ. ಯಾಕಂದರೆ ಇಬ್ಬರೂ ಭಗವಂತನ ಎರಡು ರೂಪಗಳು ಬಂದು ಈ ರೀತಿ ಆಶೀರ್ವಾದ, ಅನುಗ್ರಹ, ಪೂರ್ಣಾನುಗ್ರಹದ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿದರೆ ಮಹಾಚಕ್ರವರ್ತಿ ಆಗ್ತಾನೆ ಅಂತ ಖಂಡಿತ ಅದು.
ಅಲ್ಲಿ ಹಸ್ತಿನಾವತಿಯಲ್ಲಿ ಜ್ಞಾನಕ್ಕೆ ಬೆಲೆ ಕೊಡದ ದುರ್ಯೋಧನ ಒಂದು ಕಡೆ ಇದ್ದರೆ, ಇಲ್ಲಿ ವೇದವ್ಯಾಸರು, ಭಗವಂತ ಶ್ರೀಕೃಷ್ಣ ಇವರೆಲ್ಲ ಧರ್ಮರಾಜನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮಹಾಜ್ಞಾನಿ ಯಾರು? ಧರ್ಮರಾಜ. ಮಹಾನೀತಿವಂತ, ಮಹಾಧರ್ಮಾತ್ಮ, ಮಹಾಧಾರ್ಮಿಕ ಅಂತೇಳಿದರೆ ಅಂಥ ಆ ಜ್ಞಾನಕ್ಕೆ, ಆ ಧರ್ಮ ಬುದ್ಧಿಗೆ, ಆ ಸತ್ಯ ಸಂಧತ್ವಕ್ಕೆ ಬೆಲೆ ಕೊಟ್ಟು ಬಂದಿದ್ದಾರೆ ಭಗವಂತನ ಎರಡೂ ರೂಪಗಳು. ಸೊ ಹೀಗೆ ಆನಂದವೇ ಆನಂದ. ಸೊ ಒಬ್ಬ ಧಾರ್ಮಿಕನು ರಾಜನಾದ ಅನ್ನುವಂಥ ಪರಮಾನಂದ ಅಂತೇಳಿದರೆ, ಅಲ್ಲಿ ಒಬ್ಬ ಇದ್ದಾನೆ ಕುರುಡ ರಾಜ, ಅವನಿಗೆ ಕಣ್ಣು ಕಾಣುವುದಿಲ್ಲ. ಕಣ್ಣು ಅಂತೇಳಿದರೆ ಇನ್ನು ಒಳ್ಳೆಯವರು ಹೇಳಿದ ಮಾತನ್ನು ಕೇಳಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ತನ್ನ ಮಗ. ಸೊ ಆ ಮಗನ ಮೇಲಿನ ಮೋಹ ಅದು ಹೋಗುವುದಿಲ್ಲ. ಸೊ ಅಂತಹ ಒಬ್ಬ ಅಜ್ಞಾನಿಯಾದ ಅಧಾರ್ಮಿಕನಾದ ರಾಜ ಒಂದು ಕಡೆಯಲ್ಲಿ ಆದರೆ, ಮಹಾಸತ್ಯಸಂಧ ಮಹಾಧಾರ್ಮಿಕ ರಾಜ ಈಗ ಇವತ್ತು ಪಟ್ಟಾಭಿಷೇಕ ಆಗ್ತಾ ಇದ್ದಾನೆ ಅಂತ ಹೇಳಿದ್ರಿಂದ ಭಗವಂತನಿಗೆ ಬಹಳ ಸಂತೋಷ ಅನ್ನುವಂಥದ್ದು. ಸೊ ಆಮೇಲಿಂದ ಏವಂಚ ಹಾಗೆ, ಆಮೇಲೆ ಮಾರುತಿ ಶಿರಸಿ ಭೀಮಸೇನನ್ನು ಕೂತ್ಕೋ ಅಂತ ಹೇಳಿದರು. ನಿನಗೂ ಅಭಿಷೇಕ ಮಾಡ್ತೇವೆ, ಯುವರಾಜ ನೀನು. ಮಾರುತಿ ಶಿರಸಿ, ಭೀಮಸೇನನ ತಲೆಯ ಮೇಲೆ. ಮರುತನ ಮಗ ಮಾರುತಿ, ವಾಯುದೇವರ ಮಗ ಯಾರು? ಭೀಮಸೇನ. ಸೊ ಎರಡನೇ ಅವತಾರ. ಸೊ ಮಾರುತಿ ಶಿರಸಿ, ಭೀಮಸೇನನ ತಲೆಯ ಮೇಲೆ. ಅಭಿಷೇಕಂ ಏತೌ, ಇವರಿಬ್ಬರು ಸೇರಿ ಭೀಮಸೇನನ ಮೇಲೆ ತಲೆಯ ಮೇಲೆ ಕೂಡ ಅಭಿಷೇಕ ಮಾಡಿದರು. ಸಂಚಕ್ರತು, ಚೆನ್ನಾಗಿ, ಸಂ ಅಂದರೆ ಚೆನ್ನಾಗಿ, ಚಕ್ರತು ಅಭಿಷೇಕವನ್ನು ಮಾಡಿದರು. ಚಕ್ರತು ಏನನ್ನು ಮಾಡಿದರು? ಅಭಿಷೇಕಂ. ಯಾರು? ಏತೌ ಇಬ್ಬರು. ಯಾರೆಲ್ಲ? ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ಬರೂ ಸೇರಿ ಭಗವಂತನ ಎರಡು ರೂಪಗಳಿಂದ ಭೀಮಸೇನನು ಕೂಡ ಪಟ್ಟಾಭಿಷೇಕನಾದ. ಅಂದರೆ ಈಗ ಏನು ಪದ ಅಂತೇಳಿದ್ರೆ ಯುವರಾಜ ಪದೇ. ಇನ್ನು ಮುಂದೆ ಯುವರಾಜ, ಧರ್ಮರಾಜ ರಾಜನಾದರೆ ಭೀಮಸೇನ ಯುವರಾಜ ಪದೇ. ಹಾಗಾದರೆ ಭೀಮಸೇನನ ಜೊತೆಗೆ ದ್ರೌಪದಿ ಕೂತ್ಕೊಳ್ಳಿಕ್ಕಿಲ್ವಾ ಅಂದರೆ ಕೂತ್ಕೊಳ್ಳಿಕ್ಕುಂಟು, ಮತ್ತು ಕೂತ್ಕೊಂಡಿದ್ದಾಳೆ. ಸ ಭಾರ್ಯಂ, ಸ ಅಂದರೆ ಒಟ್ಟಿಗೆ, ಭಾರ್ಯಂ ಅಂತೇಳಿದರೆ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಭೀಮಸೇನನಿಗೂ ಪಟ್ಟಾಭಿಷೇಕ ಆಯಿತು. ಅಂದರೆ ಹೆಂಡತಿ ಜೊತೆಗೆ ಹೋದರೆ, ಹೆಂಡತಿ ಅಂದರೆ ದ್ರೌಪದಿ ಅಲ್ಲಿಯ ಪಟ್ಟಾಭಿಷೇಕ ಮುಗಿಸಿಕೊಂಡು ಮತ್ತು ಭೀಮಸೇನನ ಜೊತೆಗೆ ಬಂದು ಕೂತು ಇಲ್ಲಿ ಸಹ ಭೀಮಸೇನ ಮತ್ತು ದ್ರೌಪದಿಯರು ಪಟ್ಟಾಭಿಷೇಕ ಆಗಿದ್ದಾರೆ. ಸೊ ಅಲ್ಲಿಗೆ ರಾಜನಿಗೂ ಪಟ್ಟಾಭಿಷೇಕ ಆಯಿತು, ಯುವರಾಜನಿಗೂ ಪಟ್ಟಾಭಿಷೇಕ ಆಯಿತು. 211ನೇ ಶ್ಲೋಕ. ಹೀಗೆ ದ್ರೌಪದಿ ಸಮೇತನಾಗಿ ಪಾರ್ಷತ ಸುತ ಸಹಿತೆ. ಪಾರ್ಷತ ಅಂದರೆ ದೃಪದ, ಅವನ ಸುತ ಅಂದರೆ ಮಗಳು ದ್ರೌಪದಿ, ಸಹಿತೆ ಅಂದರೆ ದ್ರೌಪದಿಯ ಸಹಿತನಾಗಿ ಧರ್ಮರಾಜನು ಅಭಿಷೇಕನಾಗಿದ್ದಾನೆ. ಯಾರಿಂದ ಅಂತೇಳಿದರೆ ಮೊದಲು ವೇದವ್ಯಾಸರಿಂದ, ಈಗ ಯಾದವ ಕೃಷ್ಣನಿಂದ. ಸೊ ಯಾದವ ಕೃಷ್ಣನಾದ ಶ್ರೀಹರಿಯು ಕೂಡ ಅಭಿಷೇಕ ಮಾಡಿದ. ಹಾಗೆ ಪತ್ನಿ ಸಮೇತನಾದ ಭೀಮಸೇನನ ಶಿರಸ್ಸಿನ ಮೇಲೂ ಅವರಿಬ್ಬರೂ ಸೇರಿ ಯುವರಾಜ ಪದವಿಯಲ್ಲಿ ಅಭಿಷೇಕ ಮಾಡಿದರು. ಸೊ ಧರ್ಮರಾಜನನ್ನು ಮಹಾರಾಜನನ್ನಾಗಿ, ದ್ರೌಪದಿಯನ್ನು ಮಹಾರಾಣಿಯನ್ನಾಗಿ ವ್ಯಾಸರು ಅಭಿಷೇಕ ಮಾಡಿದ ಮೇಲೆ ಶ್ರೀಕೃಷ್ಣನೂ ಕೂಡ ಅವರಿಬ್ಬರನ್ನು ಹಾಗೆ ಅಭಿಷೇಕ ಮಾಡಿ ಆಯಿತು. ಆ ನಂತರ ಅವರಿಬ್ಬರು ಭೀಮ ದ್ರೌಪದಿಯರನ್ನು ಕೂಡ ಯುವರಾಣಿಯರನ್ನಾಗಿಯೂ ಅಭಿಷೇಕಿಸಿದರು. ಅಂದರೆ ದ್ರೌಪದಿಗೆ ಮಹಾರಾಣಿಯೂ ಆಗ್ತದೆ ಅವಳೇ, ಯುವರಾಣಿಯೂ ಅವಳೇ. ಸೊ ದ್ರೌಪದಿ ಅಂತೇಳಿದರೆ ಅಷ್ಟು ಮುಖ್ಯವಾದ ಮಹಾಭಾರತದಲ್ಲಿ ದ್ರೌಪದಿ ಅಂತೇಳಿದ್ರೆ ಬಹಳ ಮುಖ್ಯವಳು. ವಿಪ್ರರೂಪವಾದ್ದರಿಂದಲೂ ಕೃಷ್ಣಾವತಾರಕ್ಕಿಂತ ಮುಂಚಿನ ಅವತಾರವಾದ್ದರಿಂದಲೂ ವ್ಯಾಸರೂಪದ ಹರಿ ಮೊದಲು ಅಭಿಷೇಕ ಮಾಡಿ ನಂತರ ಅವತಾರ ಮಾಡಿದ್ದು ಎರಡನೇ ಈ ರೂಪದಲ್ಲಿ ಯಾದವ ಕೃಷ್ಣನಾಗಿ. ಸೊ ಶ್ರೀಕೃಷ್ಣ ರೂಪದಿಂದಲೂ ಅಭಿಷೇಕ ಮಾಡಿದರು. ಸೊ ಹಾಗೆ ಇದು ಅಂತೇಳಿದರೆ ಭಗವಂತನದ್ದೇ ಎರಡು ರೂಪ, ಒಂದು ರೂಪ ಅಭಿಷೇಕ ಮಾಡಿದರೆ ಸಾಕಾಗುವುದಿಲ್ವಾ ಅಂತೇಳಿದರೆ ಲೋಕದ ಒಂದು ಇದಕ್ಕೆ ಏನಂತೇಳಿದರೆ ಅವರು ವೇದವ್ಯಾಸರು, ಇವರು ಶ್ರೀಕೃಷ್ಣ ಅಂತೇಳಿದರೆ ಲೋಕಕ್ಕೆ
ಅದು ಗೊತ್ತಾಗೋದಿಲ್ಲ. ಅಲ್ಲ ಶ್ರೀಕೃಷ್ಣ ಬರಲಿಲ್ಲ ಅಂತ ಹೇಳಬಾರ್ದು. ಸೊ ಅದಕ್ಕೋಸ್ಕರ ಶ್ರೀಕೃಷ್ಣನು ಬಂದಾಯಿತು, ವೇದವ್ಯಾಸರು ಬಂದಾಯಿತು ಅಂತೇಳಿದ್ರು. ಶ್ರೀಕೃಷ್ಣನ ಏನು ಕೆಲಸ ಇದೆ, ಜವಾಬ್ದಾರಿಗಳು ಶ್ರೀಕೃಷ್ಣ ಮಾಡ್ತಾ ಹೋಗುದು. ವೇದವ್ಯಾಸರದ್ದು ಏನು ಜವಾಬ್ದಾರಿ ಇದೆ ಅವರು ಮಾಡ್ತಾ ಹೋಗ್ತಾರೆ. ಸೊ ಎರಡೂ ಭಗವಂತನ ಎರಡು ರೂಪಗಳು ಏಕಕಾಲದಲ್ಲಿ. ಆಮೇಲೆ ಕೆಲವು ಸಲ ಪರಶುರಾಮನು ಬರುವುದುಂಟು. ಅಂದರೆ ಕರ್ಣನಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟದ್ದು ಪರಶುರಾಮ, ಯಾರಿಗೆ ಭೀಷ್ಮಾಚಾರ್ಯರಿಗೂ ಇದು ವಿದ್ಯಾಭ್ಯಾಸ ಕೊಟ್ಟದ್ದು ಪರಶುರಾಮ. ಸೊ ಪರಶುರಾಮನು ಬಂದರೆ 3 ಅವತಾರ ಆಗ್ತದೆ, 3 ರೂಪ ಆಗ್ತದೆ ಹೀಗೆ. ಸೊ ಏಕಕಾಲದಲ್ಲಿ ದ್ರೌಪದಿಯು ಮಹಾರಾಣಿಯಾಗಿಯೂ ಯುವರಾಣಿಯಾಗಿಯೂ ಅಭಿಷಿಕ್ತಳಾದದ್ದು ಅಂತೇಳಿದರೆ ದೇವಿಯ ಅಸಾಮಾನ್ಯ ವೈಶಿಷ್ಟ್ಯಗಳಲ್ಲಿ ಇದು ಒಂದು ಎಂದು ತಿಳಿಯಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ 212ನೇ ಯಾವುದದು 211 ಆಯ್ತಲ್ಲ. ಸೊ 212ನೇದ್ದು ಓದಿಬಿಡಿ. ಹೇಳುವ 212ನೇದ್ದು ಭೀಮೇ ಚ ಪಾಶತಸುತ ಸಹಿತೆ ವಿಷಿಕ್ತೆ ತಾಭ್ಯಾಂ ಅನಂತ ಸುಖಶಕ್ತಿ ಚಿದಾತ್ಮಕಾಭ್ಯಾಂ ಅನ್ಯೈಶ್ಚ ವಿಪ್ರವಶಭೈ ಸುಕೃತೆ ಅಭಿಷೇಕೆ ಧರ್ಮಾತ್ಮಜಾನುಮು ದುರ್ನಿಖಿಲಾಶ್ಚ ಸಂತಹ. ಅಪರಿಮಿತಗಳಾದ ಸುಖವು, ಸಾಮರ್ಥ್ಯವು, ಸಜ್ಞಾನವು ಇವುಗಳೇ ಸ್ವರೂಪವಾಗಿ ಉಳ್ಳ ಆ ಕೃಷ್ಣವ್ಯಾಸರಿಂದ ಧರ್ಮರಾಜಾಭಿಷೇಕಾನಂತರದಲ್ಲಿ ದ್ರೌಪದಿಯಿಂದ ಸಹಿತನಾದ ಭೀಮಸೇನನು ಚೆನ್ನಾಗಿ ಅಭಿಷಿಕ್ತನಾಗುತ್ತಿರಲು, ಇತರ ಬ್ರಾಹ್ಮಣ ಶ್ರೇಷ್ಠರಿಂದಲೂ ಅಭಿಷಿಕ್ತನಾಗುತ್ತಿರಲು ಎಲ್ಲಾ ಸಜ್ಜನರುಗಳು ಸಂತುಷ್ಟರಾದರು. ಭೀಮೇ ಚ ಪಾರ್ಷತ ಸುತಾ ಸಹಿತೆ ಅಭಿಷಿಕ್ತೆ ತಾಭ್ಯಾಂ ಅನಂತ ಸುಖಶಕ್ತಿ ಚಿದಾತ್ಮಕಾಭ್ಯಾಂ ಅನ್ಯೇಷ ವಿಪ್ರವೃಷಭೈಃ ಸುಕೃತೆ ಅಭಿಷೇಕೆ ಧರ್ಮಾತ್ಮಜಾನು ಮುಮುದುಃ ನಿಖಿಲಾಶ್ಚ ಸಂತಃ. ಭೀಮಸೇನನಿಗೂ ಭೀಮಸೇನ ಭೀಮೇ ಚ ಪಾರ್ಷತ ಸುತ ದ್ರೌಪದಿಯ ಜತೆಗೆ ಅಭಿಷಿಕ್ತನಾಗಲು ಅಂತೇಳಿದರೆ ಯಾರಿಂದ? ಅವರಿಬ್ಬರಿಂದ. ತಾಭ್ಯಾಂ ಅಂದರೆ ಇಬ್ಬರಿಂದ, ವಾಸಿಷ್ಠ ಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರಿಂದಲೂ ಕೂಡ. ಯಾರವರು ಅಂತೇಳಿದರೆ ಭಗವಂತನ 2 ರೂಪಗಳು, ಏನೂ ವ್ಯತ್ಯಾಸ ಇಲ್ಲ. ಭಗವಂತನ ಈ ರೂಪಕ್ಕೂ ಭಗವಂತನ ಆ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಸೊ ಅನಂತ ಸುಖಶಕ್ತಿ ಚಿದಾತ್ಮಕಾಭ್ಯಾಂ, ಅನಂತ ಅಂತೇಳಿದರೆ ಅನಂತಾನಂತ ಗುಣಗಳನ್ನು ಹೊಂದಿರುವಂಥ ಭಗವಂತ. ಸುಖ ಶಕ್ತಿ ಚಿತ್, ಸುಖ ಶಕ್ತಿ ಚಿತ್ ಭಗವಂತ ಅಂತೇಳಿದರೆ ಇದು 3, ಸುಖ ಶಕ್ತಿ ಚಿತ್. ಸುಖ ಅಂತೇಳಿದರೆ ಭಗವಂತ ಸುಖಪೂರ್ಣ. ಸುಖಪೂರ್ಣ ಅಂದರೆ ಎಷ್ಟು ಸುಖಪೂರ್ಣ ಅಂದರೆ ಭಗವಂತನಿಗೆ ಲಕ್ಷ್ಮೀದೇವಿ ಕೂಡ ಬೇಕಂತಿಲ್ಲ, ಹೆಂಡತಿ ಕೂಡ ಬೇಕಂತ ಇಲ್ಲ. ಏನು ಯಾವುದಾದ್ರೂ ಈಗ ಇಷ್ಟೆಲ್ಲ ನಾವು ನೈವೇದ್ಯ ಮಾಡ್ತೇವೆ ಭಗವಂತನಿಗೆ, ಏನೆಲ್ಲ ಮಾಡಿ ನಾವು ನೈವೇದ್ಯ ಮಾಡ್ತೇವೆ. ಭಗವಂತನಿಗೆ ಏನಾದರೂ ಬೇಕಾ? ಏನೂ ಬೇಕಾಗಿಲ್ಲ ಭಗವಂತನಿಗೆ. ಯಾಕೆ ಅಂತೇಳಿದರೆ ಅವನಿಗೆ ಎಲ್ಲ ಸುಖಗಳು ಉಂಟು. ಅಂದರೆ ಇನ್ನು ಇದನ್ನು ತಿಂದು ಏನಾದರೂ ಸುಖ ಪಡಲಿಕ್ಕೆ ಉಂಟಾ? ಇಲ್ಲ, ಎಲ್ಲ ಇದೆ. ಮತ್ತು ಹಾಗಾದರೆ ನಾವು ಯಾಕೆ ನೈವೇದ್ಯ ಮಾಡೋದು ಅಂತೇಳಿದರೆ ನಮ್ಮ ಒಂದು ತೃಪ್ತಿಗೋಸ್ಕರ. ಅವ ಭಗವಂತ ನೋಡುವುದೇನು, ತನಗೆ ತಿನ್ನಬೇಕಂತಲ್ಲ. ಅವ ಭಕ್ತ ನೈವೇದ್ಯ ಮಾಡುವಾಗ ಎಷ್ಟು ಭಕ್ತಿಯಿಂದ ಮಾಡ್ತಾನೆ ಅದನ್ನು ಮಾತ್ರ ನೋಡುವುದು. ಬೇರೆ ನೀವು ಏನಾದರೂ ಮಾಡಿಕೊಳ್ಳಿ ನೈವೇದ್ಯ, ಭಕ್ತಿ ಎಷ್ಟು ಅಂತ ಮಾತ್ರ ಭಗವಂತ ನೋಡ್ತಾನೆ. ಸೊ ಹಾಗೆ ಇದು ಸುಖ. ಭಗವಂತ ಅಂದರೆ ಪೂರ್ಣ ಸುಖ. ಶಕ್ತಿ ಅಂತೇಳಿದರೆ ಅಚಿಂತ್ಯ ಶಕ್ತಿ. ಎಷ್ಟು ಶಕ್ತಿ ಅಂತೇಳಿದರೆ ದೇವತೆಗಳಿಗೆ ಎಣಿಸ್ಲಿಕ್ಕೂ ಆಗದಷ್ಟು ಶಕ್ತಿ ಭಗವಂತನಿಗೆ. ಆಮೇಲಿಂದ ಚಿತ್ ಅಂದರೆ ಜ್ಞಾನ ಅಂತೇಳಿದರೆ ಭಗವಂತನ ಜ್ಞಾನ ಅನ್ನುವಂಥದ್ದು ಅದು ಪೂರ್ಣ. ಸೊ ಭಗವಂತನಾಗಿ ಪೂರ್ಣನಾದ ಜ್ಞಾನ ಯಾರಿಲ್ಲ, ಭಗವಂತನಾಗಿ ಪೂರ್ಣನಾದ ಶಕ್ತಿ ಯಾರಿಲ್ಲ, ಭಗವಂತನಾಗಿ ಪೂರ್ಣ ಸುಖ ಇನ್ಯಾರಿಲ್ಲ. ಹಾಗಾದರೆ ನಾವೆಲ್ಲ ಅಲ್ಪ ಸುಖ, ಅಲ್ಪ ಶಕ್ತಿ, ಅಲ್ಪ ಜ್ಞಾನ, ನಾವೆಲ್ಲ ಅಲ್ಪರು, ಭಗವಂತ ಪೂರ್ಣ. ಸೊ ಹೀಗೆ ಭಗವಂತನು ಅನಂತ ಗುಣಪೂರ್ಣ, ಸುಖ ಶಕ್ತಿ ಚಿತ್ ಆತ್ಮಕಾಭ್ಯಾಂ ಅಂತೇಳಿದರೆ ಯಾವುದು? ವಾಸಿಷ್ಠ ಕೃಷ್ಣ ಅಂದರೂ ಸುಖ ಶಕ್ತಿ ಚಿತ್ ಅನಂತ ಗುಣ ಪರಿಪೂರ್ಣ. ಯಾದವ ಗುಣ ಅಂದರೂ ಅದೇ ಸುಖ ಶಕ್ತಿ ಚಿತ್ ಅನಂತ ಗುಣ ಪರಿಪೂರ್ಣ. ಇಬ್ಬರು ಒಂದೇ ಲೆಕ್ಕ. ಅನ್ಯೇಶ್ಚ ಅಂತೇಳಿದೆ ಇವರಿಬ್ಬರಿಂದಲೂ ಏನು ಭೀಮಸೇನನು ಅಭಿಷೇಕಗೊಂಡಾಯಿತು, ಧರ್ಮರಾಜನು ಅಭಿಷೇಕಗೊಂಡಾಯಿತು,
ಹಾಗೆ ಇವ್ರದ್ದಿಬ್ಬರದ್ದು ಅಭಿಷೇಕ ಮುಗಿದ ಮೇಲೆ ಇವರದಿಬ್ಬರದ್ದು ಅಂತ ಹೇಳಿದ್ರೆ ವೇದವ್ಯಾಸರು ಅಭಿಷೇಕ ಮಾಡಿ ಆಯಿತು, ಶ್ರೀಕೃಷ್ಣನು ಅಭಿಷೇಕ ಮಾಡಿ ಆಯಿತು. ಆ ನಂತರ ಅನ್ಯೈಷ ಇನ್ನೆಲ್ಲ ಯಾರೆಲ್ಲ ಋಷಿ ಮುನಿಗಳೆಲ್ಲ ಬಂದಿದ್ದಾರೆ. ಯಾಕೆ ಋಷಿ ಮುನಿಗಳೆಲ್ಲ ಬಂದಿದ್ದಾರೆ ಅಂತೇಳಿದರೆ ಭಗವಂತನೇ ಬಂದುಬಿಟ್ಟಿದ್ದಾನೆ ಎರಡು ರೂಪಗಳಲ್ಲಿ. ಋಷಿ ಮುನಿಗಳು ಬಾರದಿರ್ತಾರಾ? ಎಲ್ಲರಿಗೂ ಸಂತೋಷವೇ ಸಂತೋಷ. ಇಂಥ ಧಾರ್ಮಿಕ ರಾಜ ಅಂತೇಳಿದರೆ ಈ ರೀತಿ ಪಟ್ಟಾಭಿಷೇಕ ಆಗ್ತಾ ಇರುವಂಥದ್ದು ಬಹಳ ಅಂತೇಳಿದರೆ ಬಹಳ ಕಡಿಮೆ. ರಾಜನಾದವನಿಗೆ ನಾವು ಸುಗ್ರೀವನೇ ರಾಜನಾದ ಮೇಲೆ ಹೇಗೆ ಇದ್ದ ಅಂತ ನಾವು ನೋಡಿದ್ದೇವೆ. ಅಲ್ಲಿ ಶ್ರೀರಾಮ ಪಕ್ಕದಲ್ಲೇ ಇದ್ದಾನೆ, ಏನು ಹೆಚ್ಚು ದೂರದಲ್ಲಿಲ್ಲ ಶ್ರೀರಾಮನೇ ಅವನನ್ನು ರಾಜನನ್ನಾಗಿ ಮಾಡಿದ್ದು. ವಾಲಿಯನ್ನು ಕೊಂದು ರಾಜನಾದ ಮೇಲೆ ಇವನಿಗೆ ಗುರ್ತ ಉಂಟ ಶ್ರೀರಾಮಚಂದ್ರ ಅಂದರೆ ಯಾರು ಅಂತ ಕೇಳುವಲ್ಲಿವರೆಗೆ ಹೋಗಿದ್ದಾನೆ. ಹನುಮಂತ ಬಂದು ನಿನ್ನನ್ನು ಹೇಗೆ ಕೂರಿಸಿದ್ದೇವೋ ಹಾಗೆ ನಿನ್ನನ್ನು ಇಳಿಸ್ಲಿಕ್ಕೂ ಬರ್ತದೆ ಅಂತ ಹೇಳಿದ ಕೂಡಲೇ ಎಚ್ಚರ ಆಯಿತು ಸುಗ್ರೀವನಿಗೆ. ಹೌದು ಅಂತ. ಸೊ ಈ ಥರ ರಾಜ್ಯ ಒಂದು ಸಿಂಹಾಸನದಲ್ಲಿ ಕೂತು ಕೂಡಲೇ ಮದ ಏರುವುದೇ ಜಾಸ್ತಿ ಎಲ್ಲರಿಗೂ, ಆ ಭೋಗಗಳಲ್ಲಿ ಮುಳುಗಿ. ಹಾಗೆ ಈ ಯಾರಿಗೆ ಧರ್ಮರಾಜ ಅಂತೇಳಿದರೆ ಅವನು ಮಹಾಧಾರ್ಮಿಕ, ಎಂಥ ಸಂದರ್ಭದಲ್ಲಿಯೂ ಧರ್ಮವನ್ನು ಮರೆಯುವುದಲ್ಲ. ಆದರೂ ಆ ಧರ್ಮರಾಜನಿಂದ ಆ ಒಂದು ಪಗಡೆ ಆಟದ ವಿಷಯದಲ್ಲಿ ಒಂದು ಅನೈತಿಕ ನಡೆದು ಹೋಯಿತು. ಅಂದರೆ ಯಾರನ್ನೂ ಬಿಡುವುದಿಲ್ಲ, ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ. ಅಂಥ ಧರ್ಮಾತ್ಮನಿಗೂ ಶನಿ ಹಿಡಿತು ಪಗಡೆ ಆಟದ ಮುಖಾಂತರ. ಚಪಲತ್ವ ಅಂದರೆ ಒಬ್ಬರೊಬ್ಬರಿಗೆ ಒಂದೊಂದು ಚಪಲತ್ವ ಇರ್ತದೆ. ಆ ಚಪಲತ್ವ ಅವರನ್ನು ಬಹಳ ಕೆಳಗೆ ತಂದು ಅವಮಾನ ಮಾಡಿ ಅವರಿಗೆ ಅಂದರೆ ತಲೆ ಎತ್ತದಾಗಿ ಮಾಡಿಬಿಡ್ತದೆ ಅನ್ನುವಂಥದ್ದು ಒಂದು ಸೂಚನೆ ಅದು. ಸೊ ಅನ್ಯೈಷ ವಿಪ್ರವೃಷಭೈಹಿ ಇವರಿಬ್ಬರದ್ದು ಆದಮೇಲೆ ಅಭಿಷೇಕ ಆದಮೇಲೆ ಬಾಕಿ ಋಷಿ ಮುನಿಗಳಿಂದ ವಿಪ್ರವೃಷಭೈಹಿ ಬ್ರಾಹ್ಮಣ ಶ್ರೇಷ್ಠರಿಂದ ಅನ್ಯೈಷ ಅಂದರೆ ಬೇರೆ ಉಳಿದ ವಿಪ್ರವೃಷಭೈಹಿ ಅಂತೇಳಿದರೆ ಶ್ರೀಕೃಷ್ಣನನ್ನು ಬೇಕಾದರೆ ಕ್ಷತ್ರಿಯ ಅಂತ ಹೇಳಿದರು. ವೇದವ್ಯಾಸರು ಮಾತ್ರ ಯಾರು ಪರಾಶರರ ಮಗ, ಆದ್ದರಿಂದ ಬ್ರಾಹ್ಮಣನೇ. ಆದ್ದರಿಂದ ಸೊ ಭಗವಂತನ ಎರಡು ರೂಪಗಳಲ್ಲಿಯೂ ಕೂಡ ಆ ಲೌಕಿಕ ದೃಷ್ಟಿಯಿಂದ ನೋಡಿದರೆ ಒಬ್ಬರು ಬ್ರಾಹ್ಮಣ, ಇನ್ನೊಬ್ಬರು ಕ್ಷತ್ರಿಯ. ಸೊ ಹೀಗೆ ಅನ್ಯೇಷ ವಿಪ್ರವೃಷಭೈಹಿ ಬಾಕಿ ಬ್ರಾಹ್ಮಣ ಶ್ರೇಷ್ಠರಿಂದ ಕೂಡ. ಸೊ ಬಾಕಿ ಬ್ರಾಹ್ಮಣ ಶ್ರೇಷ್ಠರ ಅಂತೇಳಿದರೆ ಈಗ ವ್ಯಾಸಾಚಾರ್ಯರಿಂದ ಆಗಿ ಹೋಯಿತು. ನಂತರ ಉಳಿದ ಬ್ರಾಹ್ಮಣ ಶ್ರೇಷ್ಠರಿಂದ ಸುಕೃತೆ ಅಭಿಷೇಕೆ ಅನುಗ್ರಹ ಪೂರ್ಣ ಅಭಿಷೇಕ ಆಗೋಯಿತು. ಈಗ ಪೂರ್ಣ ಆಶೀರ್ವಾದ ರೂಪದ ಅಭಿಷೇಕ ಇವರು ಮಾಡ್ತಾ ಇದ್ದಾರೆ. ಯಾರು? ಬ್ರಾಹ್ಮಣ ಶ್ರೇಷ್ಠರು. ಸುಕೃತೆ ಅಭಿಷೇಕೆ, ಸುಕೃತೆ ಅಂದರೆ ಒಳ್ಳೆಯ ಸುಕೃತ ಅಂದರೆ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಅಭಿಷೇಕ ಮಾಡುವಂಥದ್ದು. ಸುಕೃತೆ ಅಭಿಷೇಕೆ ಆಶೀರ್ವಾದ ಪುರಸ್ಸರವಾದ ಅಭಿಷೇಕ ಆಗಲು ಧರ್ಮಾತ್ಮಜಾನು ಧರ್ಮಾತ್ಮಜ ಅಂದರೆ ಯಾರು? ಧರ್ಮನ ಆತ್ಮಜ, ಯಮಧರ್ಮರಾಯನ ಮಗ. ಯಾರು? ಧರ್ಮರಾಜ. ಸೊ ಧರ್ಮಾತ್ಮಜ ಅಂದರೆ ಧರ್ಮರಾಜ. ಸೊ ಧರ್ಮರಾಜ ಅನು ಅಂದರೆ ಅವನನ್ನು ಅನುಸರಿಸಿ ಯಾರು? ಭೀಮಸೇನ. ಮಹಾರಾಜನನ್ನು ಅನು ಅಂದರೆ ಅನುಸರಿಸಿ ಭೀಮಸೇನ ಮುಮುದುಹು ನಿಖಿಲಾಶ್ಚ ಸಂತಃ ಅಂತೇಳಿದರೆ ಈ ಬ್ರಾಹ್ಮಣ ಶ್ರೇಷ್ಠರು ಹೋಗಿ ಮೊದಲು ಧರ್ಮರಾಜನಿಗೆ ಅಭಿಷೇಕ ಮಾಡಿ ಆಮೇಲೆ ಭೀಮಸೇನ ದ್ರೌಪದಿ ಇವರಿಗೂ ಅಭಿಷೇಕ ಮಾಡುವಂಥದ್ದು ಅಂತೇಳಿದರೆ ಅಲ್ಲಿ ಮೊದಲು ಅಭಿಷೇಕ, ಆ ನಂತರ ಪುನಃ ದ್ರೌಪದಿ ಅಲ್ಲಿಂದ ಇಲ್ಲಿ ಬಂದು ಕೂತ್ಕೊಳ್ತಾಳೆ, ಇಲ್ಲಿ ಪುನಃ ಭೀಮಸೇನಿಗೆ ಅಭಿಷೇಕ. ಹಾಗೆ ಈ ರೀತಿ ಅಭಿಷೇಕ ಎಲ್ಲರೂ ಅಭಿಷೇಕ ಮಾಡಿದರು. ಹೀಗೆ ಧರ್ಮರಾಜನಿಗೂ ಭೀಮಸೇನಿಗೂ ಈ ರೀತಿ ಅಭಿಷೇಕ ಮಾಡಿಬಿಟ್ಟು ನಿಖಿಲಾಶ್ಚ ಸಂತಃ, ನಿಖಿಲಾಶ್ಚ ಅಂದರೆ ಎಲ್ಲ ಸಂತರುಗಳು, ಋಷಿ ಮುನಿಗಳು, ಬ್ರಾಹ್ಮಣ ಶ್ರೇಷ್ಠರಿಗೆ ಖುಷಿಯೋ ಖುಷಿ ಅಂತೇಳಿದರೆ ಇಂತಹ ಒಂದು ರಾಜ ಬಂದಿದ್ದಾನೆ ನಮಗೆ ಅಂತೇಳಿದರೆ ಭಗವಂತನ ಏನು ಬಹಳ ಹತ್ತಿರದ ಅಂತೇಳಿದರೆ ಯಮಧರ್ಮರಾಯನ ಮಗ, ವಾಯುದೇವರ ಅವತಾರ ಅಂತೇಳಿದರೆ ಇಂಥವರು. ಆಮೇಲೆ ದೇವೇಂದ್ರಂದೇ ರೂಪ ಯಾರು? ಅರ್ಜುನ. ಅಶ್ವಿನಿ ದೇವತೆಗಳ ರೂಪ ಯಾರು? ನಕುಲ ಸಹದೇವರು. ಹಾಗೆ ದ್ರೌಪದಿಯಾದರೋ ವೇದಗಳ ಅವಳು ಏನು ಅಭಿಮಾನಿ, ಅವಳು ಯಜ್ಞಕುಂಡದಿಂದ ಬಂದವಳು, ಮಹಾ ಅಂತೇಳಿದರೆ ಅಷ್ಟೂ ಪವಿತ್ರವಾದ
ಅಂತೇಳಿದರೆ ದ್ರೌಪದಿಯಲ್ಲಿರುವಷ್ಟು ಒಂದು ಸಾಮರ್ಥ್ಯ ಅಂತೇಳಿದರೆ ಬಹಳ ಸಾಮರ್ಥ್ಯ ಇರುವವಳು. ಪ್ರತಿದಿನ ಬೆಳಿಗ್ಗೆ ಅವಳು ನಿತ್ಯ ನೂತನೆ ಆಗಬೇಕಿದ್ದರೆ ಅವಳು ಎಷ್ಟು ಸಾಮರ್ಥ್ಯ ಇರುವಂಥದ್ದು ಅಂತ ಆಲೋಚನೆ ಮಾಡ್ಕೊಳ್ಬೋದು ನಾವು. ಸೊ ಹಾಗೆ ಎಲ್ಲ ಅಂತೇಳಿದರೆ ಇಂತಹ ಒಂದು ಧಾರ್ಮಿಕರು ನಮಗೆ ರಾಜನಾಗಿ ಸಿಕ್ಕಿದ್ದರು ಅಂಥೇಳಿ ಎಲ್ಲ ಬ್ರಾಹ್ಮಣರಿಗೂ, ಸಂತರಿಗೂ, ಆಮೇಲಿಂದ ಋಷಿಮುನಿಗಳಿಗೂ ಎಲ್ಲರಿಗೂ ಕೂಡ ಸಂತೋಷವೇ ಸಂತೋಷ. ಮುಮುದು ಅಂತೇಳಿದರೆ ಅತ್ಯಂತ ಮೋದ ಅಂದರೆ ಸಂತೋಷ, ಅತ್ಯಂತ ಸಂತೋಷಗೊಂಡರು. ನಿಖಿಲಾಶ್ಚ ಸಂತಃ, ಎಲ್ಲ ಸಂತರು ಋಷಿಮುನಿಗಳು ಬಹಳ ಸಂತೋಷಪಟ್ಟರು. ಸೊ ಇಲ್ಲಿ ಧರ್ಮರಾಜನ ನಂತರ ದ್ರೌಪದಿಯೊಂದಿಗೆ ಭೀಮನು, ಹೀಗೆ ಈ ಭಗವಂತ ಅಂತೇಳಿದರೆ ಅನಂತ ಸುಖ, ಅನಂತ ಶಕ್ತಿ, ಅನಂತ ಜ್ಞಾನಮೂರ್ತಿಗಳಾದ ವೇದವ್ಯಾಸರಿಂದಲೂ ಆಮೇಲೆ ಭಗವಂತ ಶ್ರೀಕೃಷ್ಣನಿಂದಲೂ ಅಭಿಷೇಕಿಸಲ್ಪಟ್ಟ ಬಳಿಕ ಅವರಿಗೆ ಮತ್ತೆ ಉಳಿದ ವಿಪ್ರೋತ್ತಮರಿಂದಲೂ ಅಭಿಷೇಕ ನಡೆಯಿತು. ಸಕಲ ಸಜ್ಜನರು, ಋಷಿಮುನಿಗಳು, ಸಂತರು ಹರ್ಷಿಸಿದರು. ಹೀಗೆ ಮುಂದಕ್ಕೆ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಧೌಮ್ಯಾಚಾರ್ಯರು, ಅವರ ಪುರೋಹಿತರು, ಆಮೇಲೆ ಬಾಲಿಕ, ಸೋಮದತ್ತ ಮೊದಲಾದ ಗುರುಗಳು, ಹಿರಿಯರು ಅವರಿಗೆ ಅಭಿಷೇಕ ಮಾಡಿದರು ಅನ್ನುವಂಥದ್ದು ಮಹಾಭಾರತದಲ್ಲಿದೆ ಅಂತ ಹೇಳ್ತಾರೆ. ಸೊ ಎಲ್ಲ ಬಂದಿದ್ದಾರೆ, ಎಲ್ಲರಿಗೂ ಒಂದು ಸಂತೋಷ ಇರುವಂತಹ ಆ ಕ್ಷಣ ಅದು. ಸೊ ಅಲ್ಲಿಗೆ ಇವತ್ತಿನ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.